ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನರೇಂದ್ರ ಮೋದಿ ಅವರು ಅಂದಾಗ ನೀವು ಹೇಳಿದಂತ ಇಷ್ಟು ವಿಚಾರಗಳನ್ನ ಆಧರಿಸಿಯೇ ಕೇಳೋದಾದ್ರೆ ಆ ಅಲೆ ಇನ್ನೂ ಇದೆಯಾ? 100% ಇದೆ. ನೋಡಿ, ಅವರೊಂಥರ ವ್ಯಕ್ತಿ. ಆಮೇಲೆ ನಾನು ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ. ಬ್ರಿಲಿಯಂಟ್ ಫೆಲೋ. ಬ್ರಿಲಿಯಂಟ್ ಅಂದರೆ ಸಿಕ್ಕಾಪಟ್ಟೆ ತಲೆ. ಅವ್ರಿಗೆ ಇರೋದು ಒಂದೇ ಒಂದು ಹೃದಯದಲ್ಲಿ ಏನಿದೆ ಗೊತ್ತಾ? ಮೇರಾ ಭಾರತ್ ಮಹಾನ್. ನನ್ನ ದೇಶ ನನ್ನದು, ನನ್ನ ದೇಶ, ನಾವೆಲ್ಲರೂ ಈ ದೇಶದಲ್ಲಿ ನಾವು ಯಾರ್ಯಾರು ಇದ್ದೀವಿ ಎಲ್ಲರೂ ಸಂತೋಷವಾಗಿರಬೇಕು. ಆಮೇಲೆ ಇವರೆಲ್ಲ ಮಾಡಿ ಇವತ್ತು ಈ ಲೆಕ್ಕಕ್ಕೆ ಬಂದಿದ್ದೀವಿ. ನಾವು ಸಾಕಷ್ಟು ಮುಂದುವರೆದಿದ್ದೀವಿ. ರೈಟ್. ಈಗ ಹೇಗೂ ದೇಶದ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದಾಗಿ ಸರ್, ಅಮೆರಿಕ, ಇರಾನ್, ಇಸ್ರೇಲ್ನ ನಡುವೆ ಯುದ್ಧ ಸಂಭವಿಸ್ತಾ ಇದೆ. ಅಫ್ಕೋರ್ಸ್ ಅಲ್ಲಾಗ್ತಿರುವಂಥ ದೂರದಲ್ಲೆಲ್ಲೋ ಆಗೋ ಸಮಸ್ಯೆಗೂ ಕೂಡ ನಾವು ಅದರ ನೇರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ವಿಪಕ್ಷಿಗಳು, ಕೆಲ ಜನಸಾಮಾನ್ಯರು ನೇರವಾಗಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಸಮಸ್ಯೆಯನ್ನು ಕೇಂದ್ರ ಸರ್ಕಾರ ಸರಿಯಾಗಿ ನಿಭಾಯಿಸ್ತಿಲ್ಲ ಅಂತ. ಅಲ್ಲಮ್ಮ, ಈಗ ಯುದ್ಧ ಎಲ್ಲೋ ನಡೀತಾ ಇದೆ. ಇದು ನಮ್ಮ ದೇಶ, ನಮ್ಮದೇ ಏನೇನೋ ಸೀನ್ಗಳಿದೆ. ಕರೆಕ್ಟಾ? ನಾವು ಎಷ್ಟೋ ಕೆಲಸಗಳು ಮಾಡ್ತಾ ಇರ್ತೀವಿ. ಎಷ್ಟೋ ಕೆಲಸ ನಾವು ಒಂದಷ್ಟು ಆಗಿರೋದಿಲ್ಲ, ಅದನ್ನೆಲ್ಲ ನಾವು ರೆಡಿ ಮಾಡಬೇಕು. ಈಗ ನನ್ನ ದೇಶ ನನ್ನದಲ್ವೇ ಫಸ್ಟು ಕರೆಕ್ಟ್ ಅಲ್ವ? ಖಂಡಿತ. ಬೇರೆಯವ್ರ ದೇಶಕ್ಕೆ ನಾವು ಯಾಕೆ ಕೈ ಹಾಕಬೇಕು? ಅಂಥ ಒಂದು ಪರಿಸ್ಥಿತಿ ಬಂದರೆ 100% ಯಾರಿಗೆ ನಾವು ಸಪೋರ್ಟ್ ಮಾಡಬೇಕು? ನಮ್ಮ ಪ್ರಧಾನಮಂತ್ರಿಗಳು. ಹಿ ವಿಲ್ ಟೇಕ್ ಎ ಕಾಲ್. ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಚ್ಚಾಗಿ ಮಾತಾಡೋದಿಲ್ಲ, ಕೆಲಸ ಮಾಡ್ತಾರೆ, ಅವರ ಕೆಲಸದಲ್ಲೇ ಮಾತುಗಳಿರ್ತವೆ ಅಂತ ಹೇಳಿ. ಈಗ ಹಲವಾರು ಇಂಥ ಯುದ್ಧದ ಸನ್ನಿವೇಶದಲ್ಲಿ ಅವರು ರಿಯಾಕ್ಟೇ ಮಾಡಲ್ಲ ಅನ್ನೋದೇ ಟೀಕೆಗೆ ಗುರಿ ಆಯಿತು. ಟೀಕೆ ಗುರಿ ಅಲ್ಲ. ಈಗ ಹೊರದೇಶದಲ್ಲಿ ಸಾಕಷ್ಟು ಯುದ್ಧಗಳು ನಡೀತಾ ಇದ್ರೆ, ಹೌದು, ಅವ್ರು ಏನಾನ ಬಂದು ನಮ್ಮ ದೇಶವನ್ನು ನಮ್ಮ ನರೇಂದ್ರ ಮೋದಿಯವರ ಹತ್ರಕ್ಕೆ ಬಂದು ಕೇಳಿ, ನೋಡಿ ನಮಗೂ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದ್ರೆ ನಾವು ಆ ಟೈಮಲ್ಲಿ ಮಾಡ್ಬೋದು, ಸಹಾಯ ಮಾಡ್ಬೋದು. ಈ ಒಂದು ಪರಿಸ್ಥಿತಿಯಲ್ಲಿ ಸುಮ್ಮನೆ ಬರ್ಬಿಡಿ ಅಂತ ಹೇಳಿದ್ರೆ ಬರೋಕ್ಕಾಗ್ತದಾ? ಈ ನಮಗೆ ಯಾಕೆ ಈ ವಿಷಯ? ದೇಶ ನಮ್ಮದ ಅಲ್ಲ. ನಮ್ಮ ದೇಶ, ನನ್ನ ಭಾರತ, ನಿಮ್ಮ ಭಾರತ ಇವತ್ತು ವಿಶ್ವದಲ್ಲಿ ನಂಬರ್ 3 ನಲ್ಲಿದ್ದೀವಿ ನಾವು.